ಯದಿಯ ಅಂತ ಕಟಕಟಾಕ ಸಬ್ಸ್ಕ್ರೈಬ್ ಮಾಡ್ರಿ ಪಟ ಪಟ. ಯದಿಯ ಅಂತ ಕಟಕಟಾಕ ಲೈಕ್ ಮಾಡ್ರಿ ಪಟ ಪಟ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚತ್ರು ಯಾದವ್. ಫ್ರೆಂಡ್ಸ್, ನಿಮಗೆ ಒಂದು ಟ್ರೆಂಡಿಂಗ್ ಆಗಿರುವಂಥ ಒಂದು ಲೋಗೋ ಕ್ರಿಯೇಟ್ ಮಾಡೋದು ಹೆಂಗಂತೇಳಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ, ಏನು ತೊಂದರೆ ಇಲ್ಲ, ಎಫೆಕ್ಟ್ ಹಾಕೋದು ಬೇಕಾಗಿಲ್ಲ, AI ಮುಖಾಂತರ. ಸೊ ನಿಮ್ಮ ಲೋಗೋವನ್ನು ನಿಮ್ಮ ಹೆಸರು ಮ್ಯಾಗ ನಿಮ್ಮ ಫೋಟೋ ಹಾಕಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಾಗ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಬೇರೆ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಲೋಗೋ ನೋಡಿ. ನೆಕ್ಸ್ಟ್ ಈ ರೀತಿ ಲೋಗೋ, ಇವು ಎರಡು ರೀತಿ ಲೋಗೋಗಳಿಗೆ ಎರಡು ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತೀನಿ. ಪ್ರಾಜೆಕ್ಟ್ಗಳನ್ನು ನನ್ನ ಟೆಲಿಗ್ರಾಮಿಗೆ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ. ಸೊ ಇವನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಯಾವ ಆ್ಯಪ್ನಲ್ಲಿ ಕ್ರಿಯೇಟ್ ಮಾಡ್ಬೋದು, ಗೂಗಲ್ ಜೆಮಿನಿ ಅಲ್ಲ, ಸೊ ChatGPT ಅಂತೇಳಿ ಒಂದು ಹೆಸರು ಇರುತ್ತೆ ನೋಡ್ರಿ, ChatGPT ಅಂತ, ಅದು AI ಆ್ಯಪು. ಅದ್ರಾಗೂ ಸಹಿತ ಫೋಟೋ ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಈ ರೀತಿ ಆ್ಯಪ್ನ ನೀವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊರಿ, ಸಿಗುತ್ತೆ. ನಿಮಗೆ ಬೇಕಾಗಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಸೊ ನನಗೆ ಬೇಕಾಗಿರುವಂಥ ಒಂದು ಫೋಟೋನ, ನನಗಿಷ್ಟ ಆಗಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಬೇಕಾಗಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಅದಕ್ಕೆ ಒಂದು ಪ್ರಾಂಪ್ಟ್ ಕಳಿಸ್ತೀನಿ. ಸೊ ಪ್ರಾಂಪ್ಟ್ ಹಾಕ್ತೀನಿ. ಸೊ ಇಲ್ಲಿ ನಿಮಗೆ ವಿರಾಟ್ ಕೊಹ್ಲಿ ಅಂತೇಳಿ ಒಂದು ಲಾಸ್ಟ್ ಹೆಸರು ಇರುತ್ತೆ. ಆ ಹೆಸರನ್ನ ತೆಗೆದುಬಿಟ್ಟು ನೀವು ನಿಮ್ಮ ಹೆಸರನ್ನ ಹಾಕೋಬೇಕಾಗುತ್ತೆ. ಸೊ ನಾನು ನನ್ನ ಹೆಸರನ್ನ ಹಾಕೊತೀನಿ, ಚತ್ರು ಯಾದವ್ ಎಡಿಟ್ ಸರ್. ಮತ್ತು ಇಲ್ಲಿ ಕೆಳಗಡೆ BRO ಅಂತ ಇರುತ್ತಲ್ವ, ಇಲ್ಲಿ ನಿಮಗೆ ಬೇಕಾಗಿರುವಂಥ ನಿಮ್ಮ ಹೆಸರಿನಾಗ ಒಂದು ನೀವೇ ಕ್ರಿಯೇಟ್ ಮಾಡ್ಕೊಂಡು ಹಾಕೋರಿ. ನನಗೆ ಈ ರೀತಿ ಬೇಕು, ನನಗೆ ಈ ರೀತಿ ಹಾಕೊತೀನಿ. ಓಕೆ, ಸೆಲೆಕ್ಟ್ ಮಾಡ್ತೀನಿ. ಒಂದು 2 ಸೆಕೆಂಡು ವೇಟ್ ಮಾಡಿ, ಫೋಟೋ ಜನ್ರೇಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ರೀತಿ ಒಂದು ಲೋಗೋ, ಸಖತ್ತಾಗಿರುವಂಥ ಲೋಗೋ ಕ್ರಿಯೇಟ್ ಆಗುತ್ತೆ. ಒಂದು ಕ್ಲಿಕ್ನಾಗ ಲೋಗೋ ಕ್ರಿಯೇಟ್ ಆಗುತ್ತೆ. ನೀವು ಯಾವುದೇ ರೀತಿ ಎಫೆಕ್ಟ್ ಹಾಕೋದಿಲ್ಲ, ಯಾವುದೇ ರೀತಿ ಫಾಂಟ್ಸ್ ಬೇಕಾಗಿಲ್ಲ, ಅಕ್ಷರ ಬರೆಯಂಗಿಲ್ಲ, ಕಲರ್ ಬೇಕಾಗಿಲ್ಲ. ಒಂದು ಪ್ರಾಂಪ್ಟ್ ಯೂಸ್ ಮಾಡಿದರೆ ಸಾಕು, ಲೋಗೋ ಕ್ರಿಯೇಟ್ ಆಗುತ್ತೆ. ಸೊ ನಾನು ಇದೇ ಫೋಟೋಕ್ಕೆ ಇನ್ನೊಂದು ಪ್ರಾಂಪ್ಟ್ ಹಾಕಿ ಆ ಲೋಗೋನ ಯಾವ ರೀತಿ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಹೆಸರಿರುತ್ತೆ, ಸಿಂಪಲ್ ಆಗಿ ನೋಡಿ. ಸೊ ಇದಕ್ಕೊಂದು ಹೆಸರಿರುತ್ತೆ. ಈ ಹೆಸರನ್ನ ನೀವು ತೆಗೆದು ಇಲ್ಲಿರುತ್ತೆ ನೋಡಿ, ನಿಮ್ಗೆ ಬೇಕಾಗಿರುವಂಥ ಹೆಸರನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನನಗೆ ಬೇಕಾಗಿರುವಂಥ ಹೆಸರನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಬೇಕು ಅದನ್ನು ಹಾಕ್ತಾ ಇದ್ದೀನಿ. ಸೊ ಹಾಕಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಈ ಪ್ರಾಂಪ್ಟ್ಗೆ ಯಾವ ರೀತಿ ಲೋಗೋ ಬರುತ್ತೆ ಅಂತೇಳಿ ತೋರಿಸ್ಕೊಡಿ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಪ್ರಾಂಪ್ಟ್ಗೆ ಈ ರೀತಿ ಲೋಗೋ ಬಂತು. ಸೊ ಈ ರೀತಿ ಪ್ರಾಂಪ್ಟ್ಗೆ ಈ ರೀತಿ ಲೋಗೋ ಬಂತು ನೋಡಿ. ನಿಮ್ಮ ಫೋಟೋ ಸಮೇತ ಚೇಂಜ್ ಆಗಿದೆ. ನನ್ನ ಸ್ಟೈಲ್ ನೋಡಿ ಇಲ್ಲಿ ಹೆಂಗಿದೆ ನೋಡಿ, ಈ ಫೋಟೋದಲ್ಲಿ ಸ್ಟೈಲ್ ಹೆಂಗಿದೆ. ಸೊ ನೋಡಿ, ಎರಡು ಫೋಟೋ ಒಂದೇ. ಸೊ ಈ ಲೋಗೋದಲ್ಲಿ ಯಾವ ರೀತಿ ಸ್ಟೈಲ್ ಇದೆ ನೋಡಿ. ನಿಮ್ಮದು ಸ್ಟೈಲ್ ಸಮೇತ ಚೇಂಜ್ ಆಗುತ್ತೆ. ನಾವು ಪಿಕ್ಸೆಲ್ ಆ್ಯಪ್ನಲ್ಲಿ ಈ ಥರ ಎಡಿಟ್ ಮಾಡಿದ್ರೆ ನಮ್ಮ ಫೋಟೋ ಹೆಂಗಿರುತ್ತೆ ಹಾಗೇ ಬರೋದು. ಸೊ ಸ್ಟೈಲಸ್ ಚೇಂಜ್ ಆಗಂಗಿಲ್ಲ. ಸೊ ಎಫೆಕ್ಟಾಗಿ ತಾಸು ಗಟ್ಟಲೆ ನಾವು ಎಡಿಟಿಂಗ್ ಮಾಡಬೇಕಾಗುತ್ತೆ, ಲೋಗೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಲೋಗೋಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಲೋಗೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡ್ತಾ ಇಲ್ಲ ಯಾರು. ಸೊ ಲೋಗೋ ಚೆನ್ನಾಗಿದೆ ಏನೋ ಚೆನ್ನಾಗಿಲ್ವಾ, ಸೊ ಯಾವ ಲೋಗೋ ಇಷ್ಟ ಆಯಿತು, 1ನೇ ಲೋಗೋ ಏನೋ 2ನೇ ಲೋಗೋ ಇಷ್ಟ ಆಯಿತು ಅಂತೇಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ಎಲ್ಲರಿಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.